ನಮಸ್ಕಾರ, ನಮ್ಮ ಹೆಸರು ಪ್ರಸಾದ್. ನೀವು ನೋಡ್ತಾ ಇರೋದು NPS ಪ್ರಾಪರ್ಟೀಸ್. ಪ್ಲೀಸ್ ವಿಡಿಯೋಕ್ಕೆ ನೋಡೋಕ್ಕೆ ಮುಂಚೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬನ್ನಿ, ಇವತ್ತು ನ್ಯೂ ರೆಂಟಲ್ ಇನ್ಕಮ್ ಬಿಲ್ಡಿಂಗ್ ಒಂದು ತೋರಿಸ್ತಾ ನೋಡ್ಬೋದು. ವಿತ್ ಲಿಫ್ಟ್ ಇರುತ್ತೆ ಫುಲ್ ಬಿಲ್ಡಿಂಗ್ಗೆ. ಟೋಟಲ್ G+3.5 ಫ್ಲೋರ್ ಇದೆ ಈ ಬಿಲ್ಡಿಂಗಲ್ಲಿ. ಇದು ಸೈಟ್ ಡೈಮೆನ್ಷನ್ ಬಂದುಬಿಟ್ಟು 30-40 ಇರುತ್ತೆ. ಸೌತ್ ಫೇಸಿಂಗ್ ಸೈಟ್ ಇರುತ್ತೆ, ಈಸ್ಟ್ ಫೇಸಿಂಗ್ ಡೋರ್ಸ್ ಮಾಡಿರೋದು. 1 BHK 2 ಯೂನಿಟ್ಸ್ ಇದೆ, 2 BHK 3 ಯೂನಿಟ್ಸ್ ಇದೆ. ಟೋಟಲ್ 5 ಯೂನಿಟ್ಸ್ ಹೌಸ್ ಇದು. ನೋಡಿ, ಫ್ರಂಟ್ ಎಲಿವೇಶನ್ ಎಲ್ಲ ತುಂಬ ಚೆನ್ನಾಗಿ ಯೂನಿಕಾಗಿ ಡಿಸೈನ್ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರು ಸಿಂಗಲ್ ಬೆಡ್ರೂಮು ಪ್ಲಸ್ ಪಾರ್ಕಿಂಗ್ ಏರಿಯಾ. ಫಸ್ಟು, ಸೆಕೆಂಡು, ಥರ್ಡ್ 2 BHK ಹೌಸು. ಫೋರ್ತಲ್ಲಿ 1 BHK ಪ್ಲಸ್ ಓಪನ್ ಟೆರಸ್ ಸಿಗುತ್ತೆ. ಟೋಟಲ್ 5 ಯೂನಿಟ್ಸ್ ಇದೆ ಈ ಬಿಲ್ಡಿಂಗಲ್ಲಿ. 2 BHK 3 ಯೂನಿಟ್ಸು, 1 BHK 2 ಯೂನಿಟ್ಸು ವಿತ್ ಪಾರ್ಕಿಂಗ್ ಇರುತ್ತೆ. ನೋಡಿ, ಮನೆ ಮುಂದೆ 30 ಫೀಟ್ ರೋಡ್ ಇದು. ಫುಲ್ಲಿ ಗೇಟೆಡ್ ಕಮ್ಯುನಿಟಿ ಲೇಔಟ್ ಇರುತ್ತೆ. ತುಂಬ ಚೆನ್ನಾಗಿದೆ ಲೇಔಟ್ ವೈಸ್ ಎಲ್ಲ. ನೋಡಿ, ಈ ಕಡೆ ರೋಡ್ ತೋರಿಸ್ತಾ ಇದ್ದೀನಿ. ಇದು ಲೊಕೇಶನ್ ಬಂದುಬಿಟ್ಟು ಕಟಗಿನಹಳ್ಳಿ ಅಂತ, ಯಲಹಂಕ ಹತ್ರ ಬರುತ್ತೆ. ನಾರ್ತ್ ಬ್ಯಾಂಗ್ಳೂರ್ ಬರೋದು ಪ್ರಾಪರ್ಟಿ. ಏರ್ಪೋರ್ಟ್ ರೋಡ್ಗೆ 2 ಕಿಲೋಮೀಟರ್ಸ್ ಆಗುತ್ತೆ ಆ್ಯಂಡ್ ಯಲಹಂಕಗೆ 5 ಕಿಲೋಮೀಟರ್ಸ್ ಆಗುತ್ತೆ. ನೋಡಿ, ಮೇನ್ ಗೇಟ್ ಬಂದುಬಿಟ್ಟು MS ಗೇಟ್ ಮಾಡಿರೋದು. ಇದು ಪಾರ್ಕಿಂಗ್ ಏರಿಯಾ. ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ಪ್ಲಸ್ 1 BHK ಹೌಸ್ ತೋರಿಸ್ತೀನಿ. ಇದು ನೀರು ಬಂದುಬಿಟ್ಟು ಓನ್ ಬೋರ್ವೆಲ್ ಇದೆ. ಬಿಲ್ಡಿಂಗ್ಗೆ ಓನ್ ಬೋರ್ವೆಲ್ ನೀರಿದೆ. ನೋಡಿ, ಎಲ್ಲ ಮೀಟ್ರ್ಗಳೆಲ್ಲ ಬಂದಿದೆ, ಎಲ್ಲ ಸ್ಮಾರ್ಟ್ ಮೀಟ್ರ್ಗಳು. ಏನು ಪೆಂಡಿಂಗ್ ಇಲ್ಲ, ವರ್ಕ್ ವೈಸ್ ಎಲ್ಲ ಫುಲ್ಲಿ ಕಂಪ್ಲೀಟೆಡು. ಇದು ಸಿಲಿಂಡರ್ಸು, ಎಲ್ಲ ಸಿಲಿಂಡರ್ಸ್ಗೆಲ್ಲ ಇಲ್ಲೇ ಪ್ರಾವಿಷನ್ ಮಾಡಿರೋದು. ಎಲ್ಲ ಮನೆಗಳ ಸಿಲಿಂಡರ್ಸ್ ಇಲ್ಲೇ ಇಟ್ಕೋಬೋದು. ಇದು BBMP ಲಿಮಿಟ್ಸಲ್ಲಿದೆ. ಈ ಖಾತಾ ಪ್ರಾಪರ್ಟಿ. ನಿಮಗೆ ಮನೆ ಸುತ್ತ ಸೆಟ್ ಬ್ಯಾಕು 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. 1.5 to 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಗ್ರೌಂಡ್ ಪ್ಲಸ್ G+3.5 ಫ್ಲೋರ್ ಇದೆ. ನೋಡಿ, ಇದು ಬೋರ್ವೆಲ್ಲು, ಓನ್ ಬೋರ್ವೆಲ್ ಇದೆ ಬಿಲ್ಡಿಂಗ್ಗೆ. ಆಲ್ರೆಡಿ ಫಿಟ್ ಮಾಡಿದ್ದಾರೆ. ನೀರು ಬರ್ತಾ ಇದೆ, ನೀರ್ದೇನು ತೊಂದರೆನಿಲ್ಲ, ತುಂಬ ಚೆನ್ನಾಗಿದೆ ನೀರು ವೈಸು. ಇದು ಗ್ರೌಂಡ್ ಫ್ಲೋರಲ್ಲಿ ನೋಡಿ, ವಿತ್ ಲಿಫ್ಟ್ ಇರುತ್ತೆ. ಬಿಲ್ಡಿಂಗ್ಗೆ ವಿತ್ ಲಿಫ್ಟ್ ಇರುತ್ತೆ. ಫುಲ್ ಬಿಲ್ಡಿಂಗ್ಗೆ ಲಿಫ್ಟ್ ಇದೆ. ಎಲ್ಲ ತೋರಿಸ್ತೀವಿ ನೋಡಿ, ಓಪನ್ ಮಾಡೆಲ್ಲ ತೋರಿಸ್ತೀವಿ. ನೋಡಿ, ವರ್ಕಿಂಗು ಲಿಫ್ಟ್ ಎಲ್ಲ ಫಿಟ್ ಮಾಡಿ ಎಲ್ಲ ವರ್ಕಿಂಗು ಲಿಫ್ಟ್ ಎಲ್ಲ. ಬನ್ನಿ, ಇವಾಗ ಈ ಕಡೆನೂ ಸೆಟ್ ಬ್ಯಾಕ್ ತೋರಿಸ್ತೀವಿ. ಬ್ಯಾಕ್ ಸೈಡು ನೋಡಿ, ಸೆಟ್ ಬ್ಯಾಕು ಎಲ್ಲ 2 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದೀವಿ. ಇದು ಗ್ರೌಂಡ್ ಫ್ಲೋರಲ್ಲಿ 1 BHK ಹೌಸು. ಮೇಯ್ನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಎಲ್ಲ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ. ವಿಂಡೋಸ್ ಎಲ್ಲ UPVC 3 ಟ್ರ್ಯಾಕ್ ವಿಂಡೋಸ್ ಹಾಕಿರೋದು ಟೋಟಲ್ ಬಿಲ್ಡಿಂಗ್ಗೆ. ನೋಡಿ, ಇದು ಎಂಟ್ರಿ ಆದ ತಕ್ಷಣ ಲಿವಿಂಗ್ ಏರಿಯಾ ಸಿಗುತ್ತೆ ಆ್ಯಂಡ್ TV ಯೂನಿಟ್ ಮಾಡಿದ್ದಾರೆ. ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ. ನೋಡಿ, TV ಯೂನಿಟ್ ಎಲ್ಲ ಫುಲ್ಲಿ ಸೆಮಿ ಫರ್ನಿಶ್ಡ್ ಇರುತ್ತೆ. ಫುಲ್ ಬಿಲ್ಡಿಂಗು ಲೈಕ್ ಮಾಡ್ರನ್ ಕಿಚನು, TV ಯೂನಿಟು, ವಾರ್ಡ್ರೂಬ್ಸು ಎಲ್ಲ ಮಾಡಿದ್ದಾರೆ. ಫುಲ್ ರೆಡಿ ಫಾರ್ ರಿಜಿಸ್ಟ್ರೇಷನು, ರೆಡಿ ಟು ಆಕ್ಯುಪೈ ಪ್ರಾಜೆಕ್ಟು. ಏನು ವರ್ಕ್ ಏನು ಪೆಂಡಿಂಗ್ ಇಲ್ಲ. ನಿಮಗೆ ಬ್ಯಾಂಕ್ ಲೋನ್ಸ್ ಎಲ್ಲ 75 to 80% ಬ್ಯಾಂಕ್ ಲೋನ್ಸ್ ಆಗುತ್ತೆ. ಲೈಕ್ LIC, ಕ್ಯಾನ್ಫಿನ್ನು, HDFC, ಬಂಧನ್ ಬ್ಯಾಂಕು, ಈ ಥರ ಬ್ಯಾಂಕ್ಸ್ ಎಲ್ಲ ಕೊಡ್ತಾರೆ. ಇದು ರೂಮಲ್ಲಿ ನೋಡಿ, ವಾರ್ಡ್ರೂಬ್ಸು, ಮೇಲೆ ಲಾಫ್ಸು, ಡ್ರೆಸ್ಸಿಂಗ್ ಟೇಬಲು, 2 ವಿಂಡೋಸ್ ಇದೆ, ಮೇಲೆ ಲಾಫ್ಸ್ ಎಲ್ಲ ಮಾಡಿಸಿದ್ದಾರೆ. ಆ್ಯಂಡ್ ಫ್ಲೋರಿಂಗ್ ವೈಸು ಟೋಟಲ್ ಬಿಲ್ಡಿಂಗ್ಗೆ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಆ್ಯಂಡ್ ರೂಮ್ ಡೋರ್ಸ್ ಬಂದುಬಿಟ್ಟು ಫ್ರೆಶ್ ಡೋರ್ಸ್ ಹಾಕಿರೋದು. ಇದು ವಾಷಿಂಗ್ ಮಿಷಿನ್ ಪ್ರಾವಿಷನ್ ಮಾಡಿರೋದು. ಇಲ್ಲೇ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಕಾಮನ್ ವಾಶ್ರೂಮು. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ. ನೋಡಿ, ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸು. ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಆ್ಯಂಡ್ ವಾಶ್ರೂಮ್ ಡೋರ್ಸ್ ಬಂದುಬಿಟ್ಟು WPC ಡೋರ್ಸ್ ಹಾಕಿರೋದು. ಬಾತ್ರೂಮ್ ಡೋರ್ಸ್ ಎಲ್ಲ ನೋಡಿ, ಟೋಟಲ್ ಸೀಲಿಂಗ್ ಎಲ್ಲ ಮಾಡಿದ್ದಾರೆ. ಫುಲ್ಲಿ ಕಂಪ್ಲೀಟೆಡ್ ವರ್ಕು. ಇದು ಸ್ಟೇರ್ ಕೇಸ್ ಬಂದುಬಿಟ್ಟು ರೈಲಿಂಗ್ಸ್ SS ಹಾಕಿದ್ದಾರೆ. ಸ್ಟೆಪ್ಸ್ ಬಂದುಬಿಟ್ಟು ಆ್ಯಂಟಿಸ್ಕಿಡ್ ಲಪುತ್ರ ಗ್ರಾನೈಟ್ ಹಾಕಿದ್ದಾರೆ. ಈ ಕಾಮನ್ ಸ್ಟೇರ್ ಕೇಸ್ಗೆಲ್ಲ, ಪ್ಯಾಸೇಜ್ಗೆಲ್ಲ. ಆ್ಯಂಡ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ಇದು ಲಿಫ್ಟ್ ನೋಡಿ, ಇದು ಫಸ್ಟ್ ಫ್ಲೋರು. ಬನ್ನಿ, ಈಗ ಫಸ್ಟ್ ಫ್ಲೋರ್ ತೋರಿಸ್ತೀನಿ. ಫುಲ್ ಫ್ಲೋರ್ 2 BHK ಹೌಸ್ ಇರುತ್ತೆ. ಇದು ಈಸ್ಟ್ ಫೇಸಿಂಗ್ ಡೋರು. ಮೇನ್ ಡೋರ್ ಬಂದುಬಿಟ್ಟು ಈಸ್ಟ್ ಫೇಸಿಂಗ್ ಇರುತ್ತೆ. ಮೇನ್ ಡೋರು ಆ್ಯಂಡ್
ಫ್ರೇಮು ಟೀಕ್ ಇರುತ್ತೆ. ಈಗ ಫಸ್ಟ್ ಫ್ಲೋರ್ ಏನು ನೋಡ್ತೀರಿ, ನೆಕ್ಸ್ಟ್ ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ಸೇಮ್ ಸಿಮಿಲರಾಗಿ ಈ ಥರ 2 BHK ಹೌಸಸ್ ಸಿಗುತ್ತೆ. ಆ್ಯಂಡ್ ಫೋರ್ತಲ್ಲಿ 1 BHK ಹೌಸು ಪ್ಲಸ್ ಓಪನ್ ಟೆರ್ರಸ್ ಸಿಗುತ್ತೆ. ಟೋಟಲ್ 1 BHK 2 ಯೂನಿಟ್ಸ್ ಇದೆ, 2 BHK 3 ಯೂನಿಟ್ಸ್ ಇದೆ. ಟೋಟಲ್ ಬಿಲ್ಡಿಂಗ್ ನೀವು ರೆಂಟ್ ಎಕ್ಸ್ಪೆಕ್ಟ್ ಮಾಡಿದರೆ 95 to 1 lakh ರೆಂಟ್ ಎಕ್ಸ್ಪೆಕ್ಟ್ ಮಾಡ್ಬೋದು ಈಸಿಯಾಗಿ ನಿಮಗೆ. ಇದು ಪೂಜಾ ರೂಮು, ಎಲ್ಲ ಲೇಸರ್ ಕಟ್ಟಿಂಗ್ ಮಾಡಿಸಿದ್ದಾರೆ ಡೋರ್ಸ್ ಎಲ್ಲ. ಆ್ಯಂಡ್ ವಾಲ್ಗೆಲ್ಲ ವೆಟ್ರಿಫೈಡ್ ಟೈಲ್ಸ್ ಹಾಕಿದ್ರೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೀಲಿಂಗ್ ಬಂದುಬಿಟ್ಟು ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು. ಇದು ಪೂಜಾ ರೂಮು. ಇದು ಫುಲ್ಲು TV ಯೂನಿಟ್ ಇರುತ್ತೆ ರೈಟ್ ಸೈಡಲ್ಲಿರೋದು. ಇದು ಡೈನಿಂಗ್ ಸ್ಪೇಸು ಆ್ಯಂಡ್ ಫುಲ್ ಓಪನ್ ಕಿಚನ್, ಮಾಡರ್ನ್ ಕಿಚನ್. ಆ್ಯಂಡ್ ಆಪೋಸಿಟ್ ಕಾಣಿಸ್ತು ಯುಟಿಲಿಟಿ, ಓಪನ್ ಡೋರ್ ಕಾಣಿಸ್ತೇವೆ ಯುಟಿಲಿಟಿ. ಮೇಲೆ ಲಾಫ್ಟ್ಸ್ ಎಲ್ಲ ಮಾಡಿಸಿದ್ದಾರೆ, ಎಲ್ಲ ಬಾಸ್ಕೆಟ್ಸ್ ಎಲ್ಲ ಮಾಡಿಸಿದ್ದಾರೆ. ಇದು ಫುಲ್ ಓಪನ್ ಕಿಚನ್ ಇರುತ್ತೆ, ಮಾಡರ್ನ್ ಕಿಚನ್ ಮಾಡಿದರೆ. ಎಲ್ಲ ಬಾಸ್ಕೆಟ್ಸ್ ಎಲ್ಲ SS ಬಾಸ್ಕೆಟ್ಸ್ ಮಾಡಿಸಿರೋದು ನೋಡ್ಬೋದು. ಇದು ಟ್ಯಾಂಡ್ರಮ್ ಬಾಕ್ಸಸ್. ಇದು ತುಂಬ ಚೆನ್ನಾಗಿ ಸ್ಪೇಸಸ್ ಇರುತ್ತೆ ಮನೆ ವೈಸು. ಇದು ಯುಟಿಲಿಟಿ ಇರುತ್ತೆ. ಯುಟಿಲಿಟಿ ಫ್ರಂಟ್ ಎಲಿವೇಷನ್ಗೋಸ್ಕರ SS ಟಫನ್ ಗ್ಲಾಸ್ ಮಾಡಿದ್ದಾರೆ. ಆ್ಯಂಡ್ ಸೀಲಿಂಗ್ಗೆ PVC ಸೀಲಿಂಗ್ ಪ್ಯಾನೆಲ್ ಹಾಕಿದ್ದಾರೆ ಯುಟಿಲಿಟಿಯಲ್ಲಿ. ಇಲ್ಲಿ ವಾಷಿಂಗ್ ಮಿಷಿನ್ ಎಲ್ಲ ಇಲ್ಲೇ ಇಟ್ಕೋಬೋದು. ವಾಷಿಂಗ್ ಮಿಷಿನ್ ಪ್ರಾವಿಷನ್ ಇಲ್ಲೇ ಯುಟಿಲಿಟಿಲಿ ಕೊಟ್ಟಿರೋದು ನೋಡಿ. ಸೀಲಿಂಗ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡಿ. ಎಲ್ಲ ವುಡ್ಡಲ್ಲಿ ಎಲ್ಲ ಪಾರ್ಟಿಷನ್ ಮಾಡಿಸಿದ್ದಾರೆ, ಎಲ್ಲ ಆರ್ಚ್ ಎಲ್ಲ. ಇದು ಮಾಸ್ಟರ್ ಬೆಡ್ರೂಮ್ ಸಿಗತ್ತೆ. ಬನ್ನಿ ಇವಾಗ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ. ಮಾಸ್ಟರ್ ಬೆಡ್ರೂಮಲ್ಲಿ ವಾರ್ಡ್ರೋಬ್ಸು, ಮೇಲೆ ಲಾಫ್ಟ್ಸು, 2 ವಿಂಡೋಸ್ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಸ್ಪೇಸಸ್ ಇರುತ್ತೆ. ರೂಮ್ ಸೈಜಸ್ಸು ಎಲ್ಲ ವರ್ಕಿಂಗ್ ಟೇಬಲ್ ಮಾಡಿದ್ದಾರೆ. ಇದು ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ ನೋಡಿ. ಡ್ರೆಸ್ಸಿಂಗ್ ಟೇಬಲು ಸಪ್ರೇಟ್ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ, ವರ್ಕಿಂಗ್ ಟೇಬಲ್ ಮಾಡಿದ್ದಾರೆ. ರೂಮ್ ಸೈಜು ಅಷ್ಟೇ ನಿಮಗೆ ಲೈಕ್ 12x14 ಆ ಥರ ರೂಮ್ ಸೈಜಸ್ ಬಂದಿರೋದು. ಇದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ ವಾಶ್ರೂಮ್. ಎಲ್ಲ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟೆಡ್ ವರ್ಕ್ ಎಲ್ಲ ನೋಡಿ. ಎಲ್ಲ ರೆಡಿ ಟು ಆಕ್ಯುಪೈ ಪ್ರಾಜೆಕ್ಟ್ ಇದು. ಇದು ಕಾಮನ್ ವಾಶ್ರೂಮು, ಎಲ್ಲ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಕಿದ್ದಾರೆ ಟೋಟಲ್ ಬಿಲ್ಡಿಂಗ್ಗೆ. ಇದು ರೂಮ್ ನಂಬರ್ 2 ಸಿಗುತ್ತೆ. ರೂಮ್ ಡೋರ್ಸ್ ಎಲ್ಲ ಫ್ರೆಶ್ ಡೋರ್ಸ್ ಹಾಕಿರೋದು ನೋಡಿ. ಇಲ್ಲಿ ವಾರ್ಡ್ರೋಬ್ಸು, ಮೇಲೆ ಲಾಫ್ಟ್ಸು, ಡ್ರೆಸ್ಸಿಂಗ್ ಟೇಬಲು, ವಿಂಡೋ ಇದೆ. ಈ ರೂಮ್ ಸೈಜು ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇರುತ್ತೆ. ಲೈಕ್ 11x12 ಆ ಥರ ರೂಮ್ ಸೈಜು. ರೂಮ್ ನಂಬರ್ 2 ನೋಡಿದ್ರಲ್ಲ, ಇದು ಫಸ್ಟ್ ಫ್ಲೋರು. ಸೇಮ್ ಸಿಮಿಲರಾಗಿ ನೆಕ್ಸ್ಟ್ ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು ಇರುತ್ತೆ. ಜಸ್ಟ್ ನಾವು ತೋರಿಸ್ತೀನಿ ಇನ್ನೊಂದು ಫ್ಲೋರು ನೋಡ್ಬೋದು. ಲಿಫ್ಟ್ ಇರುತ್ತೆ ಟೋಟಲ್ ಬಿಲ್ಡಿಂಗ್ಗೆ 4th ಫ್ಲೋರ್ವರೆಗೂ ನಿಮ್ಗೆ ಲಿಫ್ಟ್ ಇರುತ್ತೆ ನೋಡಿ. ಮೇನ್ ಡೋರು ಆ್ಯಂಡ್ ಫ್ರೇಮು ಟೀಕ್ ಇರುತ್ತೆ. ಇದು ಲೊಕೇಶನ್ ಬಂದ್ಬಿಟ್ಟು, ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ಕಟಗಿನಹಳ್ಳಿ ಅಂತ. ಫ್ರಮ್ ಯಲಹಂಕಕ್ಕೆ 5 kilometers ಆಗುತ್ತೆ. ಏರ್ಪೋರ್ಟ್ ರೋಡ್ಗೆ, ಮೆಟ್ರೋ ಸ್ಟೇಷನ್ಗೆ 2 kilometers ಆಗುತ್ತೆ. ಲೈಕ್ ನಿಮಗೆ ಇದು BBMP ಲಿಮಿಟ್ಸಲ್ಲಿದೆ. 11B ಈ ಖಾತಾ ಪ್ರಾಪರ್ಟಿ. ಇದು ಪ್ರೈಸ್ ಬಂದ್ಬಿಟ್ಟು 2,65 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. 2,65 lakhs ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಯಾರಾದರೂ ಇನ್ವೆಸ್ಟ್ಮೆಂಟ್ ಮಾಡೋರು 100% ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ರೆಂಟಲ್ ವೈಸು ಓಕೆನಾ, ತುಂಬ ಚೆನ್ನಾಗಿ ಇದೆ ಈ ಕಡೆ ರೆಂಟಲ್ಲು. ಲೈಕ್ IT ಕಂಪ್ನೀಸ್ ಎಲ್ಲ ನಿಮಗೆ 2 kilometer ರೇಡಿಯಸ್ ಎಲ್ಲ IT ಕಂಪ್ನೀಸ್ ಇದೆ. ಲೈಕ್ ಅಮೆಝಾನು, ಫಿಲಿಪ್ಸು, ಕೊಲಿನ್ಸು, ಏರೋಸ್ಪೇಸು, ಇನ್ಫೋಸಿಸ್ಸು, ಈ ಥರ IT ಕಂಪ್ನೀಸ್ ಎಲ್ಲ ಆಲ್ರೆಡಿ ವರ್ಕಿಂಗ್ ಇದೆ. ಆ್ಯಂಡ್ ಮೆಟ್ರೋ, ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ವರ್ಕ್ ನಡೀತಾ ಇದೆ ಇನ್ನು. ಇದು ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಏರ್ಪೋರ್ಟ್ ರೋಡ್ಗೆ ಬರೋದು, ಕಟಗಿನಹಳ್ಳಿ ಅಂತ, ರೇವಾ ಯೂನಿವರ್ಸಿಟಿ ಹತ್ರ ಬರುತ್ತೆ ನೋಡಿದ್ರಲ್ವ. ಇದು ಸೆಕೆಂಡ್ ಫ್ಲೋರು. ನೆಕ್ಸ್ಟ್ ಥರ್ಡ್ ಫ್ಲೋರು ಸೇಮ್ ಇರುತ್ತೆ. ನೆಕ್ಸ್ಟ್ 4th ಫ್ಲೋರನ್ನು ತೋರಿಸ್ತೀನಿ. 4th ಫ್ಲೋರಲ್ಲಿ 1 BHK ಹೌಸು ಪ್ಲಸ್ ಓಪನ್ ಟೆರ್ರಸ್ ಇರುತ್ತೆ ನೋಡಿ.
ಟೋಟಲ್ ಬಿಲ್ಡಿಂಗ್ಗೆ ಲಿಫ್ಟ್ ಇರುತ್ತೆ. ಇದು ಥರ್ಡ್ ಫ್ಲೋರು ಸೇಮ್ ಸಿಮಿಲರ್ ಇರುತ್ತೆ. ಬನ್ನಿ ಇವಾಗ ಫೋರ್ತ್ ಫ್ಲೋರ್ ತೋರಿಸ್ತೀನಿ. ನೋಡಿ ಎಲ್ಲ ಲಿಫ್ಟ್ ಎಲ್ಲ ಮಿಷಿನ್ಗಳೆಲ್ಲ ಇಲ್ಲೇ ಇಟ್ಟಿರೋದು. ಇದು ಫೋರ್ತ್ ಫ್ಲೋರು, 1 BHK ಪ್ಲಸ್ ಓಪನ್ ಟೆರ್ರಸ್ ಇರುತ್ತೆ. ಈ 1 BHKನೂ ಅಷ್ಟೇ ತುಂಬ ಚೆನ್ನಾಗಿ ಸ್ಪೇಸಸ್ ಇರುತ್ತೆ. ಫುಲ್ಲು ಮಾಡ್ರನ್ ಕಿಚನ್, ಓಪನ್ ಕಿಚನ್, ಮಾಡ್ರನ್ ಕಿಚನ್, ಸೀಲಿಂಗ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆ್ಯಂಡ್ TV ಯೂನಿಟ್ ಮಾಡಿದ್ದಾರೆ. ಆ್ಯಂಡ್ ಯುಟಿಲಿಟಿನೂ ಇದೆ. ಇದು ರೂಮು. ಪ್ರೈಸ್ ಬಂದುಬಿಟ್ಟು 2,65 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಫರ್ದರ್ ಡೀಟೇಲ್ಸ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕಾಂಟ್ಯಾಕ್ಟ್ ನಂಬರು, ಡೀಟೇಲ್ಸು, ಪ್ರೈಸ್ ಡೀಟೇಲ್ಸು, ಲೊಕೇಶನ್ ಎಲ್ಲ ಹಾಕಿರ್ತೀನಿ, ಕಾಲ್ ಮಾಡ್ಬೋದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 8861514842. ಮತ್ತೆ ಹೇಳ್ತೀನಿ, 8861514842 ನಮ್ಮ ಕಾಂಟ್ಯಾಕ್ಟ್ ನಂಬರು. ನೀವು ಕಾಲ್ ಮಾಡ್ಬೋದು. ನಾವು ಪ್ರಾಪರ್ಟಿ ವಿಸಿಟು ಎಲ್ಲ ಡೀಟೇಲ್ಸು, ಲೊಕೇಶನ್ ಎಲ್ಲ ತೋರಿಸ್ತೀವಿ. ಈಗ ಸರೌಂಡಿಂಗ್ಸ್ ಡೆವಲಪ್ಮೆಂಟ್ಸ್ ಎಲ್ಲ ನಾವು ತೋರಿಸ್ತೀವಿ. ನೋಡಿ ಯಾವ ಥರ ಡೆವಲಪ್ಮೆಂಟ್ ಆಗಿದೆ, ಏನು ಹೆಂಗೆ ಅಂತ ನೋಡಿ. ಅದು ಅಮೆಝಾನ್ ಕಂಪನಿ, ಬಾಗ್ಲು ಕ್ರಾಸ್, ಅದು ಏರ್ಪೋರ್ಟ್ ರೋಡ್. ಅದು ನೋಡಿ ಅಷ್ಟು ಡೆವಲಪ್ ಆಗಿದೆ, ಫುಲ್ಲಿ ಡೆವಲಪ್ಡ್ ಏರಿಯಾ ನೋಡಿ. ಇದು BBMP ಲಿಮಿಟ್ಸಲ್ಲಿದೆ. 11B ಈ ಖಾತಾ ಪ್ರಾಪರ್ಟಿ. ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಕಟ್ಗೆನಹಳ್ಳಿ ಅಂತ. ಫ್ರಮ್ ಯಲಹಂಕಗೆ 5 kilometers ಆಗುತ್ತೆ. ನಾರ್ತ್ ಬ್ಯಾಂಗ್ಳೂರ್ ಬರೋದು, ಏರ್ಪೋರ್ಟ್ ರೋಡ್ಗೆ ಬರುತ್ತೆ. ಇದು ನ್ಯೂ ಏರ್ಪೋರ್ಟ್ ರೋಡು. ಮೇಲೆ ಎಲ್ಲ ಟ್ಯಾಂಕ್ಸ್ ಎಲ್ಲ ಕೂರಿಸಿದ್ದಾರೆ. ಫುಲ್ ರೆಡಿ ಆಗೋಗಿದೆ ಬಿಲ್ಡಿಂಗು. ಏನು ವರ್ಕ್ ವೈಸ್ ಏನು ಪೆಂಡಿಂಗ್ ಇಲ್ಲ. ನೋಡಿ ಸ್ಟೇರ್ ಕೇಸ್ ಬಂದುಬಿಟ್ಟು ರೈಲಿಂಗ್ಸ್, SS ರೈಲಿಂಗ್ಸ್ ಹಾಕಿದ್ದಾರೆ. ಆ್ಯಂಡ್ ಪ್ಯಾಸೇಜ್ಗೆಲ್ಲ ಆಂಟಿಸ್ಕಿಟ್ ಲಪುತ್ರ ಗ್ರಾನೈಟ್ ಹಾಕಿದ್ದಾರೆ. ಇದು ಥರ್ಡ್ ಫ್ಲೋರು. ನೋಡಿ ಸಿಮ್ಲರ್ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಪೂಜಾ ರೂಮು, ಸೀಲಿಂಗ್ ಫಾಲ್ ಸೀಲಿಂಗು, ಫ್ಲೋರಿಂಗ್ ವೈಸು ಎಲ್ಲ ಫುಲ್ ಮಾಡ್ರನ್ ಕಿಚನ್, ಓಪನ್ ಕಿಚನ್ ಎಲ್ಲ ಮಾಡಿಸಿ ಸೇಮ್ ಪ್ಲ್ಯಾನಿಂಗ್ ಇರುತ್ತೆ. ಪ್ಲೀಸ್ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಈ ಥರ ವಿಡಿಯೋಸ್ ನಾವು ಹಾಕ್ತಾ ಇರ್ತೀವಿ. ಇದು ಪ್ರೈಸ್ ಬಂದುಬಿಟ್ಟು 2,65 lakhs, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. Thanks for watching. Thank you.